ಇನ್ನು ಕುರುಕ್ಷೇತ್ರ 2024 ಈಗ ರಂಗನ್ನ ಪಡ್ಕೊಂಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇವತ್ತು ಕೊನೆಯ ದಿನ ನಾಮಪತ್ರ ಸಲ್ಲಿಕೆಗೆ, ಅಂದರೆ ಮೊದಲ ಹಂತದಲ್ಲಿ ಏನು ಚುನಾವಣೆ ನಡೆಯುತ್ತೆ ಆ ಒಂದು ಕ್ಷೇತ್ರಗಳಿಗೆ, ಕರ್ನಾಟಕದಲ್ಲಿ ಆಗುವಂತಹ ಒಂದು ಕ್ಷೇತ್ರಗಳಿಗೆ ಈಗಾಗಲೇ ಒಂದಷ್ಟು ನಾಮಿನೇಷನ್ ಫೈಲಿಂಗ್ ಎಲ್ಲವೂ ಕೂಡ ನಡೀತಾ ಇದೆ. ಕುಮಾರಸ್ವಾಮಿ ಕೂಡ ಈಗಾಗಲೇ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಪೊಲೀಸರ ಜೊತೆಗೆ ಒಂದು ಸ್ವಲ್ಪ HDK ಮತ್ತು JDS ನಾಯಕರ ವಾಗ್ವಾದ ನಡೀತು. DC ಕಚೇರಿಯಿಂದ 100 ಮೀಟರ್ ದೂರದಲ್ಲೇ ಅವರ ಕಾರಿಗೆ ತಡೆ ಒಡ್ಡಿದ್ರು. ಅಂದರೆ HDK ನಾಮಪತ್ರ ಸಲ್ಲಿಸೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ತಡೆ ಒಡ್ಡಲಾಯಿತು. HD ಕುಮಾರಸ್ವಾಮಿ ಕಾರನ್ನು ತಡೆದ್ರು ಪೊಲೀಸರು. ಸೊ ಹಾಗಾಗಿ ಒಂದು ಸ್ವಲ್ಪ ಮಾತಿಗೆ ಮಾತಲ್ಲಿ ಬೆಳೀತು. DC ಕಚೇರಿ ಬಳಿ ಕೆಲ ಸಮಯ ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಸಹಜವಾಗಿ ಒಂದು 100 ಮೀಟರ್ ದೂರದಲ್ಲೇ ನೀವು ವೆಹಿಕಲ್ಗಳನ್ನೆಲ್ಲ ಪಾರ್ಕ್ ಮಾಡಿ ನೀವು ಮಾತ್ರ ಬರಬೇಕು ಅನ್ನುವಂಥದ್ರ ಬಗ್ಗೆ ಪೊಲೀಸರಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಹಾಗಾಗಿ ಅಲ್ಲಿನ JDS ಕಾರ್ಯಕರ್ತರು ಮತ್ತೆ ಕುಮಾರಸ್ವಾಮಿ ಕೂಡ ಒಂದು ಸ್ವಲ್ಪ ಹೊತ್ತು ವಾಗ್ವಾದವನ್ನು ನಡೆಸಿದ್ರು ಪೊಲೀಸರ ಜೊತೆಗೆ. ಕುಮಾರಸ್ವಾಮಿ ತಮ್ಮ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಬಂದಿರುವಂತಹ ಒಂದು ದೃಶ್ಯಗಳನ್ನು ತಾವು ಗಮನಿಸಬಹುದು. ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡುವ ಅಲ್ಲಿಂದ DC ಕಚೇರಿಗೆ ತೆರಳಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಕುಮಾರಸ್ವಾಮಿ. ಇನ್ನು ಕುಮಾರಸ್ವಾಮಿ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅಂತ ಮಂಡ್ಯದಲ್ಲಿ ಮಾಜಿ CM ಯಡಿಯೂರಪ್ಪ ಕೂಡ ಭವಿಷ್ಯ ನುಡಿದಿದ್ದಾರೆ. ನಾನು ಕೂಡ ಮಂಡ್ಯದವನು, ಇಲ್ಲಿ ಜಾತಿ ಅಸ್ತ್ರ ಪ್ರಯೋಗ ವರ್ಕೌಟ್ ಆಗೋದಿಲ್ಲ. ಕುಮಾರಸ್ವಾಮಿ ಯಾವ ಜಾತಿಯವರು, ಕಾಂಗ್ರೆಸ್ನವರ ಒಕ್ಕಲಿಗ ಅಸ್ತ್ರಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗಾಗಲೇ BSY ಮಾತಾಡಿದರೆ ಬನ್ನಿ ನೋಡೋಣ. ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಮಾಜಿ CM ಯಡಿಯೂರಪ್ಪ ಅವರು ಕೂಡ ಪಾಲ್ಗೊಳ್ತಿದ್ದಾರೆ. ಈಗಾಗಲೇ ಆಗಮಿಸಿದ್ದಾರೆ ಸರ್, ತಾವು ಕೂಡ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಸರ್. ಮೊದಲನೇದಾಗಿ ಏನು ಹೇಳ್ತೀರಿ ಸರ್? ನಾನು ಇದೇ ಮಂಡ್ಯ ಜಿಲ್ಲೆ ಬುಕ್ಕನಕೆರೆಯವನು, ಹುಟ್ಟಿ ಬೆಳೆದದ್ದು ಇಲ್ಲೇನೆ, ಮಿಡ್ಲ್ ಸ್ಕೂಲು ಹೈಸ್ಕೂಲ್ ಎಲ್ಲ. 100ಕ್ಕೆ 100 ಕುಮಾರಸ್ವಾಮಿಯವರು ಭಾಳ ದೊಡ್ಡ ಅಂತರದಲ್ಲಿ ಮಂಡ್ಯದಿಂದ ಗೆದ್ದು ಬರ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ವಾತಾವರಣ ನಮಗೆ ಅನುಕೂಲಕರವಾಗಿದೆ. ಇಡೀ ದೇಶದಲ್ಲೇ ಮೋದಿ ಪರವಾದಂಥ ಅಲೆ ಇರೋದರಿಂದ ಎಲ್ಲಿ ಕೇಳಿದ್ರು ಮೋದಿ ಅನ್ನೋ ವಾತಾವರಣ ಇವೆಲ್ಲ. ಮತ್ತು ಸ್ವತಃ ದೇವೇಗೌಡರು ಎಲ್ಲ ಕಡೆ ಓಡಾಟ ಮಾಡ್ತಿರೋದ್ರಿಂದ ಮಾಜಿ ಪ್ರಧಾನಿಗಳು, ಇದೆಲ್ಲವೂ ಸಹ ನಮ್ಮ ದೊಡ್ಡ ಶಕ್ತಿ ಬಂದಂತಾಗಿದೆ. 100ಕ್ಕೆ 100 ನಾವು ಗೆಲ್ತೀವಿ. ಸರ್, ಕುಮಾರಸ್ವಾಮಿ ಅವರ ವಿರುದ್ಧ ಕುಮಾರಸ್ವಾಮಿ ಅವರ ಹೊರಗಿನವರು ಅಂತೇಳಿ ಒಂದು ಆರೋಪವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ ಸರ್. ಆ ಥರ ಆರೋಪಕ್ಕೆ ಯಾವುದಕ್ಕೆ ಬೆಲೆ ಇಲ್ಲ. ಇವತ್ತು ಬಹುತೇಕ ಕಡೆ ಎಲ್ಲ ಕಡೆ ಬೇರೆ ಬೇರೆ ಕಡೆನೇ ಹೋಗಿದ್ದಾರೆ ಕ್ಯಾಂಡಿಡೇಟ್ ಆಗಿ ನಮ್ಮವರು. ಆದ್ದರಿಂದ ಈ ರೀತಿ ಆರೋಪಕ್ಕೆ ಯಾವುದೇ ಹುರುಳಿಲ್ಲ, ಅದಕ್ಕೇನು ಬೆಲೆ ಇಲ್ಲ. ಹಳೆ ಮೈಸೂರು ಭಾಗದಲ್ಲಿ ಸರ್ ಒಕ್ಕಲಿಗ ಪ್ಲೇ ಕಾರ್ಡನ್ನು ಈಗ ಬಿಡ್ತಾ ಇದ್ದಾರೆ ಸರ್ ಕಾಂಗ್ರೆಸ್ ಅವರು. ನಿನ್ನೆ ಮಾತಾಡುವಂಥ ಸಂದರ್ಭದಲ್ಲಿ CM ಅವರು ಮಾತಾಡೋದು, DK ಶಿವಕುಮಾರ್ ಅವರು ಬಂದು ಅದೇ ಅಂತರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಸರ್. ಇವರು ಕುಮಾರಸ್ವಾಮಿ ಅವರು ಯಾವ ಕಮ್ಯುನಿಟಿ? ಕುಮಾರಸ್ವಾಮಿ ಅವರು ಯಾವ ಜನಾಂಗ ಅಂದೆ? ಅದರಿಂದ ಈ ರೀತಿಯ ಮಾತುಗಳು, ಇದಕ್ಕೇನು ಕವಡೆ ಕಾಸಿನ ಬೆಲೆ ಇಲ್ಲ. ಸೋಲು ನಿಶ್ಚಿತ ಆಗಿರೋದ್ರಿಂದ ಮನ ಬಂದಂತೆ ಮಾತಾಡ್ತಾರೆ. ಇನ್ನಾದರೂ ಈ ಥರ ಬೇಜವಾಬ್ದಾರಿ ಹೇಳಿಕೆಯನ್ನು ಕೂಡ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿ. ಸರ್, ಎಷ್ಟು ಅಂತರದಲ್ಲಿ ಗೆಲ್ಬೋದು ಅಂತ ನಮ್ಗೆ ಅನ್ಸುತ್ತೆ ಸರ್? ದೊಡ್ಡ ಹಂತದಲ್ಲಿ ಗೆಲ್ತಾರೆ. ಇದಿಷ್ಟು ಕೂಡ ಮಾಜಿ CM ಯಡಿಯೂರಪ್ಪ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪ್ರಶಾಂತ್, TV9 ಮಂಡ್ಯ. ಕುಮಾರಸ್ವಾಮಿ ಇನ್ನು ಇದ್ರ ಜೊತೆಗೆ ಏಪ್ರಿಲ್ 6ನೇ ತಾರೀಕು ಸುಮಲತಾ BJP ಸೇರ್ತಾರೆ ಅಂತ ಈಗ ಮಂಡ್ಯದಲ್ಲಿ ಮಾಜಿ CM BS ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ. ಬನ್ನಿ ಏನು ಹೇಳಿದ್ರು ಕೇಳೋಣ. ಸುಮಲತಾ ಅವರು ಈಗಾಗಲೇ BJP ಸೇರಬೇಕು ನಿಶ್ಚಯ ಮಾಡಿದ್ದಾರೆ. 6ನೇ ತಾರೀಕು BJP ಕಚೇರಿಗೆ ಬಂದು ಸೇರ್ತಾ ಇದ್ದಾರೆ. ಅದರಿಂದ ನಾವು ದೊಡ್ಡ ಶಕ್ತಿ ಬಂದಂತಾಗಿದೆ. ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ವಾತಾವರಣ ನಮ್ಮ ಪರವಾಗಿ ಅನುಕೂಲವಾಗಿದೆ. ಸುಮಲತಾ ಅವರು ಈಗಾಗಲೇ BJP ಸೇರಬೇಕು ನಿಶ್ಚಯ ಮಾಡಿದ್ದಾರೆ. 6ನೇ ತಾರೀಕು BJP ಕಚೇರಿಗೆ ಬಂದು ಸೇರ್ತಾ ಇದ್ದಾರೆ. ಅದರಿಂದ ನಾವು ದೊಡ್ಡ ಶಕ್ತಿ ಬಂದಂತಾಗಿದೆ. ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ವಾತಾವರಣ ನಮ್ಮ ಪರವಾಗಿ ಅನುಕೂಲವಾಗಿದೆ. ಸುಮಲತಾ ಅವರು ಈಗಾಗಲೇ BJP ಸೇರಬೇಕು ನಿಶ್ಚಯ ಮಾಡಿದ್ದಾರೆ. 6ನೇ ತಾರೀಕು BJP ಕಚೇರಿಗೆ ಬಂದು ಸೇರ್ತಾ ಇದ್ದಾರೆ. ಅದರಿಂದ ನಾವು ದೊಡ್ಡ ಶಕ್ತಿ ಬಂದಂತಾಗಿದೆ. ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ವಾತಾವರಣ ನಮ್ಮ ಪರವಾಗಿ ಅನುಕೂಲವಾಗಿದೆ. ಸುಮಲತಾ ಅವರು ಈಗಾಗಲೇ BJP